ಸರ್ ನಮಸ್ತೆ. ನಮಸ್ಕಾರ ಅಮೃತರ್, ಹೇಳ್ರಿ. ಸರ್ ನೋಡಿದೆ ಸರ್ ನೀವು ಕಳ್ಸಿರೋದೆಲ್ಲ. ಓಕೆ. ಸರ್ ಅದರಲ್ಲಿ ಈ ಸಾಂಪ್ರದಾಯಿಕ ಕೋರ್ಸ್ಗಳು ಹೊರತಾಗಿ ಈ ವೊಕೇಶನಲ್ ಕೋರ್ಸ್ ಅಂತ ಇರುತ್ತಲ್ಲ ಸರ್, ಓಕೆ. ಅದು PUC ಇದೆ ಸರ್ ಆ ತರದ್ದು? PUC ಆದ್ಮೇಲೆ ಅದ್ರಲ್ಲಿ ವೊಕೇಶನಲ್ ಕೋರ್ಸ್ಗೆ ಆ, SSLC ನಂತರದ ಅವಕಾಶಗಳು ತುಂಬಾ ಇದೆ ಆಗ್ಲಿ. ಸರ್ ಸರ್ ಆದ್ರೆ PUC ಕ್ವಾಲಿಫಿಕೇಶನ್ ಎಲ್ಲೂ ಕೇಳಿಲ್ಲ ಅವರು. ಕೇಳಿಲ್ಲ. ಯಾವುದೇ ವೊಕೇಶನಲ್ ಕೋರ್ಸ್ಗಳಿಗೆ ಹಾ 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 ಬೇಸಿಕ್ 10th ಆಗಿದ್ರೆ ಆಯ್ತು ಅಂತ ಹೇಳಿ. ಬೇಸಿಕ್ ಅವನಿಗೆ ಸ್ಕಿಲ್ಸ್, ಸ್ಕಿಲ್ಸ್. ಬೇಸಿಕ್ ಸ್ಕಿಲ್ಸ್, ಲಿಸನಿಂಗು, ಅವನಿಗೆ ಕಾಂಪಿಟೆನ್ಸಿ, ಅವನಿಗೆ ಒಂದು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ, ಅವನಿಗೆ ಸ್ವಲ್ಪ ಅದನ್ನ ಡೆಲಿವರ್ ಮಾಡೋ ಸಾಮರ್ಥ್ಯ, ಮ್ಯಾಟರ್ ಅನ್ನ ಅವನಿಗೆ ಕಮ್ಯುನಿಕೇಟ್ ಮಾಡೋ ಕೆಪಾಸಿಟಿ, ಕಾಂಪಿಟೆನ್ಸಿ ಇದ್ರೆ ದಟ್ ಈಸ್ ಎನಫ್. ಈವನ್ ಕೆಲವೊಂದು ಕೋರ್ಸ್ಗಳಿಗೆ ನೀವು 10th ಕಂಪ್ಲೀಟ್ ಆಗಿರ್ಬೇಕು ಅನ್ನೋದು ಇಲ್ಲ. ಜಸ್ಟ್ ಯು ಕೆಮ್ ಔಟ್ ಫ್ರಮ್ 7th ಪಾಸ್ ಔಟ್ ಅಂದ್ರೂ ಕೂಡ ದೇ ವಿಲ್ ಅಪ್ರೋಚ್. ಅಂಡ್ ಈವನ್ ಕೆಲವೊಂದಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ, ಯು ಡಸಂಟ್ ನೀಡ್ ಎನಿ ಕ್ವಾಲಿಫಿಕೇಶನ್. ಕೆಲವೊಂದು ಕೋರ್ಸ್ಗಳು, ಉದಾಹರಣೆ ಏನಂದ್ರೆ ಈಗ ನೀವು ಒಂದು ಯಾವ್ದಪ್ಪ ಒಂದು ಬ್ಯೂಟಿಷಿಯನ್ ಕೋರ್ಸ್ ಅಲ್ಲಿ ನಿಮ್ಗೆ ಎಲ್ಲ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತೆ. ಹೌದು. ಎಲ್ಲ ನೋಡ್ಕೊಂಡು ಒಂದು ಕಟಿಂಗ್ ಅನ್ನ ಕಲಿಸುವಂತದ್ರಲ್ಲಿ ಹೌದು. ಅವ್ರಿಗೆ ಏನು ಜೀರೋ, ಅವ್ರಿಗೇನು ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ. ಹೌದೌದು, ನಿಜ ನಿಜ ನಿಜ. ಸೊ ಆ ತರದ ಸ್ಕಿಲ್ ಬೇಸ್ಡ್ ಏನು ಕೋರ್ಸ್ ಇದಾವೆ, ಅವಕ್ಕೆ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಏನಾಗಿಲ್ಲ. ಇನ್ನು ಕೆಲವು ಈಗ ಫಿಟ್ಟರ್ ಅಂತ ಬರುತ್ತೆ, ಫಿಟ್ಟರು, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಅಂತ ಬರುತ್ತೆ. ಅಲ್ಲೇನಾಗುತ್ತೆ, ಬೇಸಿಕ್ ಅವ್ರಿಗೆ ಸೈನ್ಸ್ ಗೊತ್ತಿರ್ಲೇಬೇಕು. ಆನೋಡ್ ಅಂದ್ರೆ ಏನು, ಕ್ಯಾಥೋಡ್ ಅಂದ್ರೆ ಏನು, ಅದರಲ್ಲಿ ಪಾಸಿಟಿವ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು, ನ್ಯೂಟ್ರಾನ್ಸ್ ಅಂದ್ರೆ ಏನು, ಅದರಲ್ಲಿ ಪ್ಲಸ್ ಅಂದ್ರೆ ಯಾವ್ದು ಕನೆಕ್ಟ್ ಆಗುತ್ತೆ, ಮೈನಸ್ ಅಂದ್ರೆ ಯಾವ್ದು ಕನೆಕ್ಟ್ ಆಗುತ್ತೆ. ದೇ ನೀಡ್ ಸಮ್ ಬೇಸಿಕ್ ಐಡಿಯಾಸ್ ರಿಗಾರ್ಡಿಂಗ್ ಬೇಸಿಕ್ ಸಬ್ಜೆಕ್ಟ್, ಸಮ್ ಸ್ಪೆಸಿಫಿಕ್ ಡಿಗ್ರಿ ವೊಕೇಶನಲ್ ಕೋರ್ಸಸ್. Otherwise, some other courses they don't have need any kind of ಇದು. ಜಸ್ಟ್ ನಿಮಗೆ ವಿಲ್ಲಿಂಗ್ ಇದ್ರೆ ಆಯ್ತು, ಅವ್ರು ಕಲ್ಸ್ಕೊಟ್ಬಿಡ್ತಾರೆ. ಈಗ ನಮಗೆ PUC ಆದ್ಮೇಲೆ ಕಾಣಿಸ್ತಕ್ಕಂಥದ್ದು ಒಂದು ಇಂಜಿನಿಯರಿಂಗ್, ಮೆಡಿಕಲ್, ಆಮೇಲೆ ಈ ಕಡೆ ಬಂದ್ರೆ CA, MBA, BBM, ಆ ಕಡೆ ಹೋದ್ರೆ LLB ಬರುತ್ತೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಬರುತ್ತೆ. ಆಮೇಲೆ ಆರ್ಟ್ಸ್ ಬಂದ್ರೆ BA ಬರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಅಲೈಡ್ ಕೋರ್ಸಸ್. ಅಲ್ಲಿ ಏನಂದ್ರೆ ಈ ಫೈರ್ ಅಂಡ್ ಸೇಫ್ಟಿ ಕೋರ್ಸಸ್, ಫೈರ್ ಅಂಡ್ ಸೇಫ್ಟಿನಾ. ಆಮೇಲೆ PUC ಮೇಲೆ ಇದ್ಯಾವುದು ಮೆಡಿಕಲ್ ಫೀಲ್ಡ್ ಬಂದ್ರೆ PUC ಮೇಲೆ ಅಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ ತುಂಬಾ ಇದಾವೆ. ಪ್ಯಾರಾಮೆಡಿಕಲ್, ಪ್ಯೂರ್ ಮೆಡಿಕಲ್ ಅಲ್ಲ, ಪ್ಯಾರಾಮೆಡಿಕಲ್ ಏನಂದ್ರೆ ಈಗ ಲ್ಯಾಬ್ ಟೆಕ್ನಿಷಿಯನ್, ಆಮೇಲೆ ಬ್ಲಡ್ ಚೆಕ್ ಅದು ಮಾಡೋರು, ಆಮೇಲೆ ಎಕ್ಸ್ರೇ ತೆಗಿಯೋರು, ಅದ್ರಲ್ಲಿ ಸುಮಾರು ಒಂದು 20 ತರ ಇದಾವೆ. ಕಾರ್ಡಿಯಾಲಜಿಸ್ಟ್, ರೇಡಿಯಾಲಜಿಸ್ಟ್, ಆಮೇಲೆ ಸ್ಕ್ಯಾನ್ ಮಾಡೋರು, ಡೆಂಟಿಸ್ಟ್, ಹೆಲ್ಪರ್, ಆಮೇಲೆ ಸ್ಕಿನ್, ಆಮೇಲೆ ಸೊ ಆತರ ಪ್ಯಾರಾಮೆಡಿಕಲ್ ಕೋರ್ಸಸ್ ಅದ್ರಲ್ಲಿ ತುಂಬಾ ವಾಸ್ಟ್ ಇದಾವೆ. ಸುಮಾರು ಒಂದು 40-50 ಇದಾವೆ. ಆಮೇಲೆ ಅಲ್ಲಿ PUC ಮುಗಿದ್ಮೇಲೆ ಫಿಸಿಯೋಥೆರಪಿ ಅಂತ ಹೋಗ್ತಾರೆ, BAMS, BHMS. ಸೊ ಇವಕ್ಕೆಲ್ಲ ಏನಂದ್ರೆ PUC ಸೈನ್ಸ್ ಅಂದ್ರೆ PUC ಸೈನ್ಸ್ ಅಂದ್ರೆ ಬರೀ ಸೈನ್ಸ್ ಅಲ್ಲಿ, ಮೆಡಿಕಲ್ ಫೀಲ್ಡ್ ಅಲ್ಲಿ ಬರೀ MBBS ಒಂದೇ ಅಂತಲ್ಲ. ಲಾಟ್ ಆಫ್ ಅಪರ್ಚುನಿಟೀಸ್ ಆರ್ ದೇರ್ ಇನ್ ದೇರ್ ಫೀಲ್ಡ್. ANM ಅಂತ ಒಂದಿದೆ ಸರ್ ಕೋರ್ಸ್, ಟ್ರೈನಿಂಗ್. ಅದಕ್ಕೆಲ್ಲ PUC ಸಾಕಾಗತ್ತಲ್ಲ ಸರ್? ಹೌದೌದು, ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರ ಆ ತರ. ಓಕೆ, PUC ಬೇಕು. PUC ಸೈನ್ಸ್ ಪರ್ಟಿಕ್ಯುಲರ್ಲಿ ಅಲ್ಲಿ ಕೇಳ್ತಾರೆ. ದೆನ್ PUC ಆರ್ಟ್ಸ್ ಬಂದ್ರೆ ನೀವು ನಿಮ್ಗೆ ಏನಿಲ್ಲ, ನಿಮ್ಗೆ ಬೇರೆ ಆಪ್ಷನ್ ಡಿಗ್ರಿಗೆ ಹೋಗ್ತೀರಿ. ಅದು ಬಿಟ್ರೆ ನೀವು, ನಾನು ಹೇಳಿದ್ನಲ್ರಿ ಈಗ ಫೈರ್ ಅಂಡ್ ಸೇಫ್ಟಿ ಕೋರ್ಸಸ್, ಅಥವಾ ಎಲ್ಲಾರು ಟ್ರೈನಿಂಗ್ ಇದು ಯಾವ್ದು ಬೇರೆ ಬೇರೆ ತರ ಯಾವ್ದಪ್ಪ ಈ ಆರ್ಟ್ ಯಾವ್ದು, ವಿಜುವಲ್ ಆರ್ಟ್ಸ್, ಆಮೇಲೆ ಡ್ರಾಯಿಂಗ್, ಮ್ಯೂಸಿಕ್, ಡಿಪ್ಲೊಮಾ ಕೋರ್ಸ್ಗಳು. ಸೊ ಈ ತರದ್ದೆಲ್ಲ ಸ್ಕೋಪ್ ಇದೆ ಅಲ್ಲಿ. ಇಲ್ಲಿ ನಮ್ಮ ಮಾಡಬಹುದು. PU ಮುಗಿದ್ಮೇಲೆ ಆರ್ಟ್ಸ್ PUC ಮಾಡ್ಕೊಂಡವ್ರು
ಎನಿ ಪಿ ಯು ಹೌದು ಸಿ ಕ್ಯಾನ್ ಮೇಕ್ ಲಾ ಲಾ ಓದ್ಬೋದು. ಹೌದು. ಅವರು ಡಿಪ್ಲೊಮಾ ಕಾಲೇಜ್ಗೆ ಹೋಗಿ ಟ್ರೈನಿಂಗ್ ತಗೋಬಹುದು. ಆಮೇಲೆ ನಮ್ಮ ಲೈಬ್ರರಿ ವೊಕೇಶನಲ್ ಸೈನ್ಸ್ ಅಂತ. ಕೋರ್ಸ್ಗೆ ನಮ್ಮ ಇದರಲ್ಲಿ ತೋಳುಣಸೆನಲ್ಲಿ ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ಸುಮಾರು ಒಂದು 20 ತರದ ವೊಕೇಶನಲ್ ಕೋರ್ಸ್ಗಳನ್ನ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹಾ ಸರ್. ಅಲ್ಲಿ ಪ್ರಾಕ್ಟಿಕಲ್ ಆಗೇ ಕೊಡ್ತೀವಿ. ಎನಿ ಪಿ ಯು ಸಿ ಆರ್ ಎಸ್ ಎಲ್ ಸಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ರೋಚ್ ಅಂಡ್ ಟೇಕ್ ಟ್ರೈನಿಂಗ್ 3 ತಿಂಗಳು. ಅವ್ರಿಗೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಇರುತ್ತೆ ಹಾ ಸರ್. ಬೇರೆ ಬೇರೆ ಸೆಕ್ಟರ್ ಅಲ್ಲಿ. ಎಲ್ಲಿ ಏನಂದ್ರೆ ಟಿವಿ ರಿಪೇರಿ, ಮಿಕ್ಸಿ ರಿಪೇರಿ, ಮೊಬೈಲ್ ರಿಪೇರಿ, ಈ ರೋಡ್ ಸೆಟ್ ನೇರ್ ಮಾಡತ್ತಲ್ಲ ಅದಾದಲ್ಲ ಸರ್. ಎಸ್ ಎಸ್ ಅದು ರುಡ್ ಸೆಟ್ ಅಲ್ಲ, ಅದು ದಟ್ ಇಸ್ ರುಡ್ ರೋಡ್ ಸೆಟ್ ಇಸ್ ಸೆಟ್ ಫ್ರಮ್ ಚಿತ್ರದುರ್ಗ, ಅಲ್ಲಿದೆ ಅದು. ಹೌದೌದು ಅವ್ರು ನಮ್ಮ ಮಾಡ್ತಾರಲ್ಲ ಅದೇ ತರದ್ ಅದೇ ಅನ್ಸುತ್ತೆ. ತರ ದಾವಣಗೆರೆಯಲ್ಲಿ ಹೌದು. ಕೆನರಾ ಬ್ಯಾಂಕ್ನವ್ರ ಸಹಯೋಗದೊಂದಿಗೆ ಅಲ್ಲಿ ಅದೇ ಅದೇ. ತರಬೇತಿ ಕೊಡುವಂತದ್ದು ಅಲ್ಲಿ ಮಾಡ್ತಾ ಇದ್ದಾರೆ. ಹಾ ಸರ್. ಸೊ ಆಫ್ಟರ್ ಪಿ ಯು ಸಿ ನೀವು ಯು ಕ್ಯಾನ್ ಗೋ ಫಾರ್ ಬಿಸಿನೆಸ್, BBM ಬಿಸಿನೆಸ್ ಸೈಡ್ ಹೋಗ್ಬೋದು, ಹೌದು. MBA ಮಾಡ್ಬೋದು, MCA ಆತರ ಎಲ್ಲ ಅದು ಮುಂದೆ ತಗೊಂಡು ಹೋಗುತ್ತೆ. BBA ಸೆಕ್ಟರ್ ಅಲ್ಲಿ ತುಂಬಾ ಇದಾವೆ, ಬೇರೆ ಬೇರೆ ಇದಾವೆ. ಆರ್ಟ್ಸ್ ನಲ್ಲಿ ನೀವು ಯು ಕ್ಯಾನ್ ಗೋ ಫಾರ್ ಅಲ್ಲಿ ಏನಂದ್ರೆ IAS ಟ್ರೈನಿಂಗ್ ಮಾಡ್ಬೇಕು, UPSC ಮಾಡ್ಬೇಕು ಅನ್ನೋರಿಗೆ ಬೆಳಿಗ್ಗೆ ನೀವು ಡಿಗ್ರಿ ಸಿಲೆಬಸ್ ಮಾಡ್ತಾರೆ, ಮಧ್ಯಾಹ್ನ IAS ಕೋಚಿಂಗ್ ಕೊಡ್ತಾರೆ. ಓಕೆ ಓಕೆ. ಆಮೇಲೆ ಬೆಳಿಗ್ಗೆ ಕ್ಲರಿಕಲ್ ಏನೋ BCom ಮಾಡ್ಕೊಳೋರು ಬೆಳಿಗ್ಗೆ ಕ್ಲರಿಕಲ್ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ BCA ಅಥವಾ BCom ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಾಯಂಕಾಲ ಬ್ಯಾಂಕಿಂಗ್ ಎಕ್ಸಾಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಒಟ್ಟು ನೀವು 3 ವರ್ಷದಲ್ಲಿ ಬೆಳಿಗ್ಗೆ ಸಿಲೆಬಸ್ ಮುಗಿಸ್ತೀರಾ, ಸಾಯಂಕಾಲ ಸ್ಕಿಲ್ ಓರಿಯೆಂಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತೀರಾ. ಆ ತರದ್ದು ಧಾರವಾಡಲ್ಲೆಲ್ಲ ತುಂಬಾ ಇದಾವೆ. ಹೌದು ಸರ್. ಹೌದು ಸರ್. ಬೆಳಿಗ್ಗೆ ಅಲ್ಲಿ ಕಾಲೇಜ್ ಹೋಗ್ತಾರೆ, ಮಧ್ಯಾಹ್ನ ಬಂದು ಇಲ್ಲಿ ಕೋಚಿಂಗ್ ಹೋಗ್ತಾರೆ. ಸರ್. ಹೋಗ 3 ವರ್ಷ ಡಿಗ್ರಿ ಮುಗಿಸೋದ್ರೊಳಗಾಗಿ ಯಾವ್ದಾರ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಈಗ IBPS, ಮಿಲಿಟರಿ, ಇಂಡಿಯನ್ ಏರ್ ಫೋರ್ಸ್, ನಾವೆ, ಈ ತರದ ಕಾಂಪಿಟೇಟಿವ್ ಎಕ್ಸಾಮ್ಗಳೆಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, RRB ಬೇಕಾದಷ್ಟು ಎಕ್ಸಾಮ್ಸ್ ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ. ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರುತ್ತೆ, KPSC ಎಕ್ಸಾಮ್ಸ್ ಬರುತ್ತೆ. ಆಫ್ಟರ್ PUC ನೀವು ಒಳ್ಳೆ ಸ್ಕೋರ್ ಮಾಡಿದ್ರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಯು ಕ್ಯಾನ್ ಅಪಾಯಿಂಟ್ಮೆಂಟ್ ಆಗೋಗುತ್ತೆ. ಈ ತರ ಆಫ್ಟರ್ PUC ಬೇಕಾದಷ್ಟು ಜಾಬ್ಸ್ ಇದೆ, FDA, SDA. ಆಮೇಲೆ ಡಿಗ್ರಿ ಒಂದ್ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಹೆಬ್ಬಾಗಿಲ್ಲ ಅಂತ ಪ್ರತಿಯೊಬ್ಬ ಡಿಗ್ರಿ ಸ್ಟೂಡೆಂಟ್ ಹಂಗೆ ಮಾಡ್ಬೇಕು. ನಾನ್ ಬರೀ ಡಿಗ್ರಿ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಯು ನೆವರ್ ಗೆಟ್ ಎ ಮೇನ್ ಸ್ಟ್ರೀಮ್. ಇವನ್ ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟ್ ಕೂಡ ಬೆಳಿಗ್ಗೆ ಇಂಜಿನಿಯರಿಂಗ್ ಮಾಡಿ ಸಾಯಂಕಾಲ ಅವ್ನು ಸಾಫ್ಟ್ ಸ್ಕಿಲ್ ಕಲಿಬೇಕು. ಅವನು ಸಾಫ್ಟ್ ಸ್ಕಿಲ್ ಕಲ್ತಿಲ್ಲ ಅಂದ್ರೆ, ಅವನಿಗೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಕ್ ಬಂದಿಲ್ಲ ಅಂದ್ರೆ ಯು ನೆವರ್ ಸಸ್ಟೈನ್. ಬಹಳ ಜನ, ಸುಮಾರು 20 ಲಕ್ಷ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇದೆ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ಎ ಸ್ಕಿಲ್. ಅವ್ರಿಗೆ ಸ್ಕಿಲ್ ಹೆಂಗೆ ಹೇಗೆ ನಾನು ಇದನ್ನ ನನ್ನ ಎಂಜಿನಿಯರಿಂಗ್ ನ ನಾನು ಅನುಷ್ಠಾನ ಮಾಡ್ಬೇಕು, ಅದನ್ನ ಹೇಗೆ ನಾನು ಇದ್ ಮಾಡ್ಬೇಕು ಅನ್ನೋ ಸ್ಕಿಲ್ ಇಲ್ಲ. ದೇ ಡೋಂಟ್ ಹ್ಯಾವ್, ಅವ್ರಿಗೇನು ಸಾಫ್ಟ್ ಸ್ಕಿಲ್ ಕಲ್ತಿಲ್ಲ. ಅವರು ಒಂದು ವ್ಯಕ್ತಿತ್ವ ವಿಕಸನ ಮಾಡ್ಕೊಂಡಿಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವ್ರಿಗೆ ಆಗಿಲ್ಲ. ಅವ್ರಿಗೆ ಸಣ್ಣ ಪುಟ್ಟ ಸಾಫ್ಟ್ ಸ್ಕಿಲ್ಸ್ ಗಳನ್ನು ಕೂಡ ಅವ್ರು ಕಲ್ತಿಲ್ಲ. ಸೊ ಹಿಂಗಾಗಿ ಏನಾಗ್ತಿದೆ, ಅವ್ರಿಗೆ ಅಲ್ಲಿ ಬಹಳನೇ ಲ್ಯಾಗ್ ಆಗ್ತಾ ಇದೆ ಆ ಡಿಗ್ರಿ ಹುಡುಗರಿಗೆ. ಸೊ ಡಿಗ್ರಿ ಹುಡುಗರು ಇವತ್ತಿಂದಾನೇ ಅವ್ರು ರೆಡಿ ಆಗ್ಬೇಕು, ಅವ್ರು ಕಾಂಪಿಟೇಟಿವ್ ರೆಡಿ ಆಗ್ಬೇಕು. ಬೆಳಗ್ಗೆ ಸಿಲೆಬಸ್ ಓದ್ಬೇಕು, ಸಾಯಂಕಾಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅಥವಾ ಸಾಫ್ಟ್ ಸ್ಕಿಲ್ ಕಲಿಬೇಕು. ಸೊ ಹಂಗಾದ್ರೆ ನೋಡಿ ಸರ್, ಎವ್ರಿ ಸ್ಟೂಡೆಂಟ್ ಕ್ಯಾನ್ ಗೆಟ್ ರಿಚ್ ಮೋರ್. ಆಲ್ಮೋಸ್ಟ್ ಡಿಗ್ರಿ ಬಂದ್ರೆ ಸಿಕ್ಕಾಪಟ್ಟೆ ಇದಲ್ಲ ಸರ್ ಕೋರ್ಸ್. ಎಲ್ಲಿ ತಿರುಗಿ ನೋಡಿದ್ರೆ ಅಲ್ಲಿ ಸಿಗುತ್ತೆ. ಹೌದೌದು, ಸಿಗುತ್ತೆ. ಯಾವ ಏರಿಯಾಗ ಹೋದ್ರು ಸಿಗುತ್ತೆ. ಆಮೇಲೆ ಅಬ್ರಾಡ್ ಅಲ್ಲೆಲ್ಲ ನೀವು ಹೋಗಿ ಸ್ಟಡಿ ಮಾಡಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ನೀವು ಗೂಗಲ್ ಮಾಡಿದ್ರೆ ಗೂಗಲ್ ಅಲ್ಲಿ ಬೇರೆ ಬೇರೆ ನಮ್ಮ ಕರ್ನಾಟಕ ಗವರ್ಮೆಂಟ್, ಇಂಡಿಯಾ ಗವರ್ಮೆಂಟ್ ಇಂದಾನೆ ಬೇರೆ ಬೇರೆ ಕಡೆ ನಿಮ್ಗೆ ಡಿಗ್ರಿ ಒಳ್ಳೆ ಸ್ಕಾಲರ್ಸ್ ಇದ್ರಿ ಅಂದ್ರೆ ನೀವು ಅಲ್ಲೂ ಕೂಡ ಹೋಗಿ ಬೇಕಾದ ಯೂನಿವರ್ಸಿಟಿಗಳಲ್ಲಿ ಓದಬಹುದು ಅಂತ ಒಂದು ಅವಕಾಶಗಳಿದೆ. ಅದನ್ನು ಕೂಡ ನೀವು ಸ್ಕೋಪ್ ಇದೆ. ಬೇರೆ ಈಗ ನಮ್ಮ ದೇಶದಲ್ಲಿ MBBS ಮಾಡಕ್ಕಾಗಿಲ್ಲ, ಬೇರೆ ದೇಶದಲ್ಲಿ ಹೋಗಿ ಮಾಡ್ತಿದ್ದಾರೆ ಹುಡುಗರು. ಅಲ್ಲೆಲ್ಲ ಪ್ಯಾಕೇಜ್ ಕಡಿಮೆ, ಅಲ್ಲಿ ಮುಗಿಸ್ಕೊಂಡು ಬಂದಿಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ. ಇಲ್ಲೆಲ್ಲ ಕೋಟಿ ರೂಪಾಯಿ ಅಂತಾರೆ MBBS, ಅಲ್ಲಿ ಬೇರೆ ದೇಶದಲ್ಲಿ 20-30 ಲಕ್ಷದಾಗ ಆಗೋಗ್ಬಿಡುತ್ತೆ. ಮುಗಿಸ್ಕೊಂಡ್ ಬಂದು ಎಂಟ್ರೆನ್ಸ್ ಬರೆದು ಆರಾಮ್ ಡಾಕ್ಟರ್ ಆಗ್ತಾರೆ. ಇವನ್ ಅದರಲ್ಲಿ ಕೆಟಗರಿ ಇರೋಂತರಿಗೂ ಅವ್ರಿಗೆ ಫ್ರೀ ಆಗಿ ಹೋಗುತ್ತೆ. ಹಾಗೆ ತುಂಬಾನೇ ಅವ್ರಿಗೆ ಅವಕಾಶ ಇದೆ. ಬಟ್ ಏನಂದ್ರೆ ಅವನಿಗೆ
ಹುಡುಗನಿಗೆ ಏನಾರು ಮಾಡ್ಬೇಕು ಅನ್ನೋ ಒಂದು ಛಲ ಇರ್ಬೇಕಷ್ಟೇ. ಛಲ ಇರ್ಬೇಕು. ಕರೆಕ್ಟ್ ಕರೆಕ್ಟ್. ಅದ್ರಲ್ಲಿ ಯಾವ ಸಬ್ಜೆಕ್ಟ್ ಹೆಚ್ಚು ಅಲ್ಲ, ಯಾವ ಸಬ್ಜೆಕ್ಟ್ ಕಡಿಮೆ ಅಲ್ಲ. ನಿಜ ಸರ್. ಅವನಿಗೆ ಎಂಥೋಸಿಯಾಸಮ್ ಇದ್ರೆ he can go anywhere in any field. ಅದು ಮ್ಯಾಟರ್ ಆಗ್ತದೆ. ಸರಿ ಸರ್ ಸರಿ. ಎಸ್ ಸರ್. ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಆಲ್ವೇಸ್. ಥ್ಯಾಂಕ್ ಯು.